ಮಾರ್ಚ್ 14, 2025 ಉತ್ತರ ಪ್ರದೇಶದ ಲಖನೌ ಫಿರೋಜಾಬಾದ್ನ ಶಸ್ತ್ರಾಸ್ತ್ರ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ರವೀಂದ್ರ ಕುಮಾರ್ನನ್ನ ಉತ್ತರ ಪ್ರದೇಶದ ಆಂಟಿ ಟೆರರಿಸಂ ಸ್ಕ್ವಾಡ್ ಅರೆಸ್ಟ್ ಮಾಡಿತು. ಈ ರವೀಂದ್ರ ಕುಮಾರ್ ಭಾರತದ ಗಂಗಾಯನ ಸ್ಪೇಸ್ ಪ್ರಾಜೆಕ್ಟ್ನ ರಹಸ್ಯ ಡಾಟಾವನ್ನ ಪಾಕಿಸ್ತಾನದ ISI ಹ್ಯಾಂಡಲರ್ ನೇಹಾ ಶರ್ಮಾಗೆ ಲೀಕ್ ಮಾಡಿದ್ದ. ಈ ಬಗ್ಗೆ ಉತ್ತರ ಪ್ರದೇಶದ ATS ಮುಖ್ಯಸ್ಥ ನಿಬಲ್ಜ್ ಚೌಧರಿ ಪ್ರೆಸ್ ಮೀಟ್ ಮಾಡಿ ಸ್ಪಷ್ಟಪಡಿಸಿದ್ರು. ಘಾಜಿಯಾಬಾದ್ ಮೂಲದ 36 ವರ್ಷದ ದೀಪರಾಜ್ ಚಂದ್ರನ್ ಅರೆಸ್ಟ್ ಆದ. ಈ ಕಿರಾತಕ ಏನ್ ಮಾಡ್ತಿದ್ದ ಅಂದ್ರೆ ಡಿಫೆನ್ಸ್ಗೆ ಸಂಬಂಧಿಸಿದ ಪ್ರೊಡಕ್ಷನ್ ಸಿಸ್ಟಮ್ ಬಗ್ಗೆ, ಆಫೀಸ್ ಲೇಔಟ್ ಬಗ್ಗೆ ಹಾಗೂ ಹಿರಿಯ ಅಧಿಕಾರಿಗಳ ಬಗ್ಗೆ ರಹಸ್ಯ ಮಾಹಿತಿಯನ್ನ ಪಾಕಿಸ್ತಾನಿ ಆಪರೇಟರ್ಸ್ಗೆ ಸೀಕ್ರೆಟ್ ಆಗಿ ಮಾರಾಟ ಮಾಡ್ತಿದ್ದ. ಅಷ್ಟೇ ಅಲ್ಲ, ಈ ದೇಶದ್ರೋಹದ ಕೆಲಸ ಮಾಡೋಕೆ ಹಣವನ್ನು ಬಿಟ್ ಕಾಯಿನ್ ನಲ್ಲಿ ಪಡೆದುಕೊಂಡಿದ್ದ.